ಮಡಿಕೇರಿ ಅರೆಭಾಷೆ ಗೌಡ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಏಪ್ರಿಲ್ 18, 19, 20ರಂದು ಮಡಿಕೇರಿಯಲ್ಲಿ ಪ್ರಥಮ ವರ್ಷದ ಗೌಡ ಕ್ರೀಡಾ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಕಾಡೆಮಿ ನಿರ್ದೇಶಕ ಪೊಂದಚ್ಚನ ಶ್ರೀನಿವಾಸ್ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರೆಭಾಷಿಕ ಜನಾಂಗದ ಪ್ರತಿಭಾವಂತ ಆಟಗಾರರಿಗೆ ವೇದಿಕೆಯನ್ನು ಕಲ್ಪಿಸಿ ಉತ್ತೇಜಿಸುವ ನಿಟ್ಟಿನಲ್ಲಿ ನಗರದ ಗಾಂಧಿ ಮೈದಾನದಲ್ಲಿ ಫುಟ್ಬಾಲ್ ಚಾಂಪಿಯನ್ಶಿಪ್ ಲೀಗ್, ಪುರುಷರ ವಾಲಿಬಾಲ್ ಮತ್ತು ಮಹಿಳೆಯರ ಥ್ರೋಬಾಲ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ ಎಂದರು. ಪರಿಹಾರವನ್ನು ನೀಡ್ತಾ ಇಲ್ಲ ಅಂತ ನನಗೇನು ಅನ್ಸುತ್ತೆ ಅಂದರೆ, ಆ ಗಾಂಧಿ ಮೈದಾನವನ್ನು ಈಗ ಆಲ್ರೆಡಿ ಶೀಟ್ ಹಾಕಿರುವಂಥದ್ದು. ಸೊ ಅದರಲ್ಲಿ ಫ್ಲಡ್ಲೈಟ್ ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಸಂಜೆ ಸ್ವಲ್ಪ ಲೇಟ್ ಟೈಮ್ ಆಗುತ್ತೆ, 8-8:30ವರೆಗೆ ಆಡ್ತಾ ಇದ್ದರೆ ಬೇರೆ ಬೇರೆ ರೂಟಿಗೆ ಹೋಗುವಂಥ ಇವರನ್ನು ನಾವು ಸರಿದಾರಿಗೆ ತಗೊಂಡು ಅವಕಾಶ ಮಾಡಿಕೊಟ್ಟಾಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ, ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ನಿಮ್ಮ ಸಹಕಾರ ಸ್ವಲ್ಪ ಬೇಕಾಗುತ್ತೆ. ನಮಗೆ ಜಿಲ್ಲಾಡಳಿತಕ್ಕಾಗ್ಬೋದು, ಇದರಿಂದ ಫ್ಲಡ್ಲೈಟ್ ವ್ಯವಸ್ಥೆನ ಮಾಡಿಕೊಂಡ್ರೆ ಸ್ವಲ್ಪ ಒಂದು ಟೈಮ್ ಶೆಡ್ಯೂಲ್ನಲ್ಲಿ ಈಗ ನಾವೊಂದು 6-6:30ವರೆಗೆ ಆಡ್ಬೋದಲ್ಲಿ 8:30ವರೆಗೆ ಆಡ್ತಿದ್ರೆ ಆ ಒಂದು ಟೈಮನ್ನು ಆದ ಟೈಮ್ ಸ್ವಲ್ಪ ನೋಡ್ಕೊಳ್ಬೇಕಾದಂಥ ಟೈಮ್ ಮಕ್ಕಳ ವಿಷಯದಲ್ಲಿ. ಸೊ ಬೇರೆ ವಿರಾಜಪೇಟೆನಲ್ಲೂ ಕೂಡ ಮಾಡ್ಕೊತಿದ್ದಾರೆ ನಮ್ಮ ಒಳ್ಳೆ ತಾಲೂಕು ಮೈದಾನ. ಅದಕ್ಕೆ ಮಾಡಿಕೊಂಡ್ರೆ ಕ್ರೀಡಾಪಟುಗಳು ಕೂಡ ಜಾಸ್ತಿ ಆಗ್ತಾರೆ ಮತ್ತು ಅವರು ಹಾಲಿ ತಪ್ಪುವಂಥ ಒಂದು ಪ್ರಮೇಯ ಕೂಡ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇದರಿಂದ ಸಹಕಾರವನ್ನು ಬಯಸಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನಮಗೆ ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಹೈಲೈಟ್ ಮಾಡಿಕೊಟ್ರೆ ಉಪಕಾರ ಆಗ್ತದೆ. ಮತ್ತು ತುಂಬ ಬೇರೆ ಎಕ್ಸಿಬಿಷನ್ಸ್ ಇಂಥದ್ದು ನಡೀತಾ ಇರ್ತದೆ. ಸೊ ಅದಕ್ಕಿಂತ ನಮ್ಮ ಕ್ರೀಡೆ ಉತ್ತೇಜನ ಕೊಡುವಂಥದ್ದು. ಮತ್ತು ನಮ್ಮ ಮಡಿಕೇರಿನಲ್ಲಿ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶ, ಮಳೆಯೆಲ್ಲ ಹೆಚ್ಚಿರೋದ್ರಿಂದ ಆರ್ಟಿಫಿಷಿಯಲ್ ಸರ್ಫೇಸ್ ಇರುವಂಥ ಮೈದಾನಗಳನ್ನು ತಿಳಿಸಿಕೊಟ್ರೆ ನಮಗೆ ಎಲ್ಲ ಟೈಪ್ ಆಡಲಿಕ್ಕೆ ವಾಲಿಬಾಲ್ ಆಗ್ಬೋದು, ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಆಗ್ಬೋದು, ಫುಟ್ಬಾಲ್ ಗ್ರೌಂಡ್ಸ್ ಆಗ್ಬೋದು. ಸೊ ಎಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಸರ್ಫೇಸ್ ಬಂದಿದೆ. ಕುಶನಗರದಲ್ಲಿದೆ, ಹೊನ್ನಪೇಟೆನಲ್ಲಿದೆ. ಇಲ್ಲಿ ಮಳೆ ಸಿದ್ದಾಪುರದಲ್ಲಿ ಒಂದು ಓಪನ್ ಆಯಿತು. ಬಿಸಿಲು ಮಳೆ ಅಂತ ಲೆಕ್ಕ ಇಲ್ಲದೆ ಆಡ್ತಾ ಇರ್ಬೋದು. ಸೊ ಟೈಮ್ ಶೆಡ್ಯೂಲ್ ಕೂಡ ನಮಗೆ ಬೇಕಾದಾಗೆ ನಾವು ಬರೀ ತಪ್ಪು ಅಂತ ಹೇಳೋದಕ್ಕಿಂತ ಅದಕ್ಕೆ ಪರಿಹಾರವನ್ನು ನೀಡುವಂಥ ಒಂದು ದಾರಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಅಂತ ನನಗೆ ಅನಿಸ್ತದೆ. ಸೊ ಆ ನಿಟ್ಟಿನಲ್ಲಿ ಒಂದು ನಿಮ್ಮ ಒಂದು ಪ್ರಯತ್ನ ನಮಗೆ ಸಹಕಾರ ಕೊಟ್ಟರೆ ನಾವು ಕೂಡ ಯಾರ ಹತ್ರ ಮಾತಾಡ್ಬೋದು ಅಂತ ನಾವು ಪ್ರಯತ್ನ ಮಾಡ್ತೇವೆ. ಇವತ್ತು ಮ್ಯಾಚ್ ಕಂಪ್ಕೊಂಡು ಆಗ್ಬೋದು. ಗೋಷ್ಠಿಯಲ್ಲಿ ಅಕಾಡೆಮಿ ನಿರ್ದೇಶಕರಾದ ಮಂಜಂಡ್ರ ಲೋಹಿತ್, ನಂಗಾರು ಅಭಿಷೇಕ್, ಕುಕ್ಕೇರ ನಯನ, ಲಿಖಿತ್ ಪಾಲ್ಗೊಂಡಿದ್ದರು.